ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹತ್ರ ಇದ್ದೀನಿ ಸರ್. ಇವತ್ತು CLP ಸಭೆ ಆಯ್ತು, ಸಭೆಯಲ್ಲಿ ಇದ್ರಿ, ಏನೆಲ್ಲ ಚರ್ಚೆ ಆಯ್ತು ಸರ್? ಅತ್ಯಂತ ಸರ್ವಾನುಮತದಿಂದ ಒಮ್ಮತದ ಒಂದು ನಿರ್ಣಯ. AICC ನಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಕ್ಕಂಥ, ಅವರ ಮಾತಿನಲ್ಲಿ ನಂಬಿಕೆ ಇಡ್ತಕ್ಕಂಥ, ಅವರ ನಡೆಯಲ್ಲಿ, ಅವರ ನುಡಿನಲ್ಲಿ ಹಿಂಬಾಲಿಸ್ತಕ್ಕಂಥ ರೀತಿಯಲ್ಲಿ ಸರ್ವಾನುಮತದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಸರ್. ಹೌದು, ಅವರೇ CLP ನಾಯಕರು. CLP ನಾಯಕರನ್ನ ಘೋಷಣೆ ಮಾಡಬೇಕಾದ್ರೆ ಯಾರು CLP ನಾಯಕರಾಗ್ತಾರೆ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಸಿದ್ದರಾಮಯ್ಯನವರೇ ಅದನ್ನ DK ಶಿವಕುಮಾರ್ ಅವರ ಹೆಸರನ್ನ ಪ್ರಪೋಸ್ ಮಾಡಿದ್ರು. ಹಾಗಾಗಿ CLP ನಾಯಕರಾಗಿ ಸುಸೂತ್ರವಾಗಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ರಾಜ್ಯಪಾಲರನ್ನು ಹೋಗಿ ಭೇಟಿ ಮಾಡಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕಾಲವನ್ನು ನಿಗದಿ ಮಾಡ್ತಾರೆ. ಬಹುಶಃ ಅದು ಬುಧವಾರ 3:15 ಗಂಟೆಗೆ ಕಾಲ ನಿಗದಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಸಾಕಷ್ಟು ಜನರು ಈ ಒಂದು ಹೊಸ ಸರ್ಕಾರದಲ್ಲಿ, ಯಾಕಂದ್ರೆ 4-5 ಬಾರಿ ಗೆದ್ದಿರೋ ಅಂತವ್ರು ಕೂಡ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನರು ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಏನೋ ಚರ್ಚೆ ಆಯ್ತಾ ಸರ್? ಅದು ಯಾವುದ್ರ ಬಗ್ಗೆ ಚರ್ಚೆ ಇಲ್ಲ, ಅದೆಲ್ಲದೂ ಕೂಡ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಿಮ್ಮ ಆಸೆ ಹುಸಿಯಾಗಿದೆ. ಈ ಬಾರಿ ಆದ್ರೂ ನಿಮ್ಮ ಆಸೆ ಈಡೇರುತ್ತಾ ಸರ್? ಎಲ್ಲೋ ಒಂದು ಕಡೆಗೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ದೇವ್ರು ನಮ್ಮನ್ನು ಕೈ ಬಿಡಲ್ಲ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಹಿರಿಯ ನಾಯಕರಿದ್ದೀರಿ, ಕೈ ಬಿಡಿಯಲ್ಲ. ಹಿರಿಯ ನಾಯಕರಿದ್ದೀರಿ. ಏನಾದ್ರು KPCC ಸ್ಥಾನಕ್ಕೆ ಏನಾದ್ರು ಅಥವಾ ಏನಾದ್ರು ಬೇರೆ ಅದೆಲ್ಲ ಯಾವ ಸ್ಥಾನಕ್ಕೆ ನೀವು ಆಕಾಂಕ್ಷಿ ಆಗಿದ್ದೀರಿ ಸರ್? ಯಾವ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದೀರಿ? ಯಾವುದೇ ತರವದಿಲ್ಲ, ಅವರು ಎಲ್ಲದೂ ವರಿಷ್ಠರ ತೀರ್ಮಾನ. DK ಶಿವಕುಮಾರ್ ಇದರಲ್ಲಿ ನೀವು ನಾಯಕರಾಗಿ ಸಚಿವ ಸ್ಥಾನ ಹಿಡಿದಿರುತ್ತೆ ಸರ್ ನಿಮ್ಗೆ? ಅದೆಲ್ಲದೂ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಸೇವೆನ, ನಮ್ಮ ಹಿರಿತನವನ್ನು ಯಾವ ರೀತಿ ಬೇಕಾದ್ರೂ ಬಳಸ್ಕೋಬಹುದು. ಇದಿಷ್ಟು ಟಿ.ಬಿ. ಜಯಚಂದ್ರ ಅವರು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಮಂಜುನಾಥ್ ಸಖಾ, ಫ್ರೀಡಂ ಟಿವಿ, ಬೆಂಗಳೂರು.